ಬೆಂಗಳೂರು ನಗರದ ಜ್ಞಾನಭಾರತಿ ಹತ್ತಿರದ ಮರಿಯಪ್ಪನ ಪಾಳ್ಯದಲ್ಲಿರುವ ಸೆಂಟ್ ಫಿಲೋಮಿನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿಗಳು ಈ ಬಾರಿ ಅಮೋಘ ಸಾಧನೆಯನ್ನು ಮಾಡಿದ್ದು, ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ಮತ್ತು ಐಸಿಎಸ್ಸಿ ವಿಭಾಗದಲ್ಲಿ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಾದ ಲೋಹನ್ ಆರ್ 99%, ಖುಷಿ ಕೆ, ಶಾಂಭವಿ ಕೆ, ದೀಕ್ಷಿತಾ ವಿಎಲ್ ಮತ್ತು ಹೇಮಂತ್ ಎಚ್ಎನ್ 98%, ನಾಗರೋಹಿತ್ ಪಿಬಿ ಮತ್ತು ಬಿಂದು ಶ್ರೀಯನ್ 96%, ಅನನ್ಯ ಎಂಜೆ, ಇಂಪನ ಕೆ ಮತ್ತು ಬಿಎಂ ತೇಜಸ್ 95%, ಧೀರಜ್ ಗೌಡ 94%, ಪೃಥ್ವಿ ಪಿ ಬಡಿಗೇರ್ 93%, ವರ್ಷಾ ಟಿ 91%, ಯೋಗಿತ್ ಮತ್ತು ವಿಸ್ಮಯ್ 90%, ಲಿಖಿತ್ ಮತ್ತು ಭೂಷಣ್ 89%, ಹರ್ಷಿತಾ 88%, ಗಗನಶ್ರೀ, ಧಾನಿಯಾ ಮತ್ತು ಮುಕ್ತಶ್ರೀ 87%, ಪ್ರೀತಿ ಮತ್ತು ನಿತ್ಯ 86%, ಹಾಗೆಯೇ ಉಲ್ಲಾಸ್ ಪ್ರಸಾದ್ 85% ಅಂಕಗಳನ್ನು ಪಡೆದಿದ್ದಾರೆ. ಐಸಿಎಸ್ಸಿ ವಿಭಾಗದಲ್ಲಿ ಎಸ್ ಸುಜನ್ 97%, ಎ ಮನೋಜ್ 90%, ಕೆಎಂ ವಿನುತಾ 88%, ಎಸ್ ಅಚ್ಯುತ್ 88%, ಕೆ ಯಾಝಿನಿ 88%, ಎನ್ ಗಗನ್ 87%, ಯು ಪುಣ್ಯಶ್ರೀ 87%, ಎಸ್ ಪೂಜಾ ಮತ್ತು ನೀಲ್ ಜೈನ್ 85%, ಕೆ ಯಶಸ್ ಮತ್ತು ಎಸ್ ಸತೀಶ್ ಗೌಡ 85% ಅಂಕಗಳನ್ನು ಪಡೆದಿದ್ದಾರೆ. ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಮಂಜುಶ್ರೀ ಎಂಕೆ ಮತ್ತು ಸೆಕ್ರೆಟರಿ ಆರ್ ರಂಗಸ್ವಾಮಿ ಹಾಗೆಯೇ ಶಿಕ್ಷಕ ವೃಂದದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಂಜುಶ್ರೀ ಎಂಕೆ. ನಾನು ಸೆಂಟ್ ಫಿಲೋಮಿನಾಸ್ ಮೆಮೋರಿಯಲ್ ಸ್ಕೂಲಿನ ಪ್ರಾಂಶುಪಾಲಕಿ. 10ನೇ ತರಗತಿ SSLC ಮತ್ತು ICSE ಮಕ್ಕಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಅವರು ಹಾರಿಸಿದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳು. ಈ ಪರಿಯ ಒಂದು ಪರ್ಸೆಂಟೇಜ್ 99%, 98% ಇಂಥ ಪರ್ಸೆಂಟೇಜ್ ಪಡ್ಕೊಳ್ಳೋದಕ್ಕೆ ಮಕ್ಕಳ ಹಿಂದೆ ಹಲವು ಕೈಗಳ ಸಹಾಯ ಇರುತ್ತದೆ. ಅದರಲ್ಲಿ ಮೊದಲನೇದಾಗಿ ಶಿಕ್ಷಕರ ಮಾರ್ಗದರ್ಶನ ಇರಬಹುದು, ಹಾಗೆ ನಮ್ಮ ಪೋಷಕರ ಉತ್ತೇಜನ ಹಾಗೂ ಆಶೀರ್ವಾದ, ಹಾಗೆ ಮಕ್ಕಳಲ್ಲೂ ಕೂಡ ಸ್ವಪ್ರಯತ್ನ ಬಹಳ ಮುಖ್ಯ ಆಗುತ್ತೆ. ಇದು ಎಲ್ಲದರ ಜೊತೆ ಒಂದು ಶಾಲೆ ಒಂದು ಏಳಿಗೆಯನ್ನು ಹೊಂದಬೇಕಾದ್ರೆ ಶಾಲೆಯ ಸುಭದ್ರ ಬುನಾದಿ ಬಹಳ ಮುಖ್ಯ. ಹಾಗೆಯೇ ಈ ಸದೃಢ ಬುನಾದಿಯನ್ನು ಹಾಕಿರುವಂಥವರು ನಮ್ಮ ಶಾಲೆಯ ಸಂಸ್ಥಾಪಕರು, ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ರಂಗಸ್ವಾಮಿ ಸರ್ ಅವರು. ಅವರ ಮಾರ್ಗದರ್ಶನ ಹಾಗೂ ಅವರು ಈ 26 ವರ್ಷಗಳ ಈ ಒಂದು ಶಾಲೆಯನ್ನು ನಡೆಸಿಕೊಂಡು ಬಂದಿರುವಂಥ ರೀತಿ, ನಮ್ಮೆಲ್ಲ ಪೋಷಕರು ನಮ್ಮ ಶಾಲೆ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ, ಇದೆಲ್ಲವೂ ಕಾರಣವಾಗಿದೆ. ಹಾಗೆ ನಾವು ಮಕ್ಕಳಲ್ಲಿ ಉತ್ತಮ ಅಂಕಗಳನ್ನ ಪಡಿಬೇಕಾದ್ರೆ ನಮ್ಮ ಟೀಚರ್ಸನ್ನು, ಯಾವ ರೀತಿಯಾದ ಟೀಚರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಹಾಗೆ ಈ ಟೀಚರ್ಸು ಎಷ್ಟು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಅಂದರೆ ICSE ಬೋರ್ಡ್ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ಸಲ್ಲಿ ಯಾವ ರೀತಿಯಾಗಿ ಕರೆಕ್ಷನ್ಸ್ ಮಾಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯ ಎಲ್ಲ ಶಿಕ್ಷಕರಿಗೂ ಇರುತ್ತೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಬೆಂಗಳೂರಿನ ಆನ್ಸರ್ ಪೇಪರ್ಸು ವೆಸ್ಟ್ ಬೆಂಗಾಲ್ಗೆ ಹೋಗೋದಿರ್ಬೋದು, ಅಥವಾ ನಮ್ಮ ಟೀಚರ್ಸು ವ್ಯಾಲ್ಯೂಯೇಷನ್ಗೆ ಹೋಗಬೇಕಾದ್ರೆ ಅಹಮದಾಬಾದ್ ಇಂದ ಬಂದಿರುವಂಥ ಪೇಪರ್ಸ್ ಇತ್ತು. ಸೊ ಎಲ್ಲ ಪೇಪರ್ಸು ಆಚೆಯಿಂದ ಈಚೆ ಹೋಗೋದ್ರಿಂದ ನಮ್ಮ ಟೀಚರ್ಸು ಯಾವ ರೀತಿಯಾಗಿ ಮಕ್ಕಳು ಆನ್ಸರ್ ಪೇಪರ್ಸಲ್ಲಿ ಆನ್ಸರ್ಸ್ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾದ್ರೆ ವ್ಯಾಲ್ಯೂಯೇಷನ್ ಪ್ರೊಸೀಜರು, ಇವ್ಯಾಲ್ಯೂಯೇಷನ್ ಪ್ರಾಸೆಸ್ಸು ಇದೆಲ್ಲವನ್ನು ಕೂಡ ನಾವು ನಮ್ಮ ಟೀಚರ್ಸ್ಗೆ ಆ ಒಂದು ಟೆಕ್ನಿಕ್ಸ್ ಏನಿರುತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಅವರಿಗೆ ಮೀಟಿಂಗ್ಸ್ ಇರಬಹುದು, ಎಲ್ಲದಕ್ಕೂ ಕಳಿಸ್ತೀವಿ. ಹಾಗೆ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಪರ್ಸೆಂಟೇಜು ಮತ್ತು 100ಕ್ಕೆ 100 ಅಂಕಗಳನ್ನು ಕೂಡ ಹಲವಾರು ಮಕ್ಕಳು ಪಡ್ಕೊಂಡಿದ್ದಾರೆ. ಇದಲ್ಲದೆ ನಾವು ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಅಥವಾ ಅತ್ಯಾಧುನಿಕ ಕಲಿಕಾ ಒಂದು ಶೈಲಿಯಲ್ಲಿ ನಾವು ಪಾಠವನ್ನು ಮಾಡಬೇಕು. ಹಾಗೆಯೇ ಪಾಠ ಬರೀ ಕಪ್ಪು ಹಲಿಗೆ ಮೇಲೆ ನಾವು ಮುಂಚೆ ಮಾಡ್ತಾ ಇರೋ ಥರ ಮಾಡೋದಕ್ಕೆ ಆಗೋದಿಲ್ಲ ಪಾಠಗಳನ್ನ. ಸೊ ಇವಾಗ ಏನು ನಾವು ಬೋರ್ಡ್ ಇರಬಹುದು ಅಥವಾ ಎಕ್ಸ್ಟ್ರಾ TV ಆ್ಯಪರೇಟಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಮಕ್ಕಳಿಗೆ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಮಾಡೋವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ವೇದಿಕ್ ಮ್ಯಾಥ್ಸಿಂದ ಹಿಡಿದು ರೋಬೋಟಿಕ್ಸು, ಆಮೇಲೆ ಅಬ್ಯಾಕಸ್, ಒಲಿಂಪಿಯಾಡ್ ಪ್ರೋಗ್ರಾಮ್ಸ್, ಹಾಗೆಯೇ ಡ್ಯಾನ್ಸು, ಯೋಗ, ಕರಾಟೆ ಇಂತೆಲ್ಲವನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ಪಾಠ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಮತ್ತು
ಮನೆಯಲ್ಲಿದ್ದಾಗಲೂ ಏನಾದರೂ ಡೌಟು ಅದು ಇದು ಕ್ಲಾರಿಫಿಕೇಷನ್ ಏನಾದರೂ ಇದ್ದಿದ್ದರೆ ನಾವು ಅವ್ರಿಗೆ ಕಾಲು ಅಥವಾ ವಾಟ್ಸಪ್ಪಿಂದ ಮೆಸೇಜ್ ಮಾಡಿದ್ರು ತಕ್ಷಣ ಉತ್ತರ ಕೊಡ್ತಿದ್ರು, ಅಥವಾ ಅವ್ರೇನಾದರೂ ಬ್ಯುಸಿ ಇದ್ರೂ ಆಮೇಲೆ ಕೊಡ್ತೀನಿ ಅಂತಾದರೂ ಹೇಳ್ತಾಯಿದ್ರು. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು, ಮತ್ತು ನಮ್ಮ ಟೀಚರ್ಸೇ ನಮ್ಮ ಫ್ರೆಂಡ್ಸ್ ಥರ ಇದ್ದರು. ನೀವು ಹೊರಗಡೆ ಎಲ್ಲಾದರೂ ಟ್ಯೂಷನ್ಗೆ ಏನಾದರೂ ಹೋಗ್ತಿದ್ರಾ? ಇಲ್ಲ. ಟ್ಯೂಷನ್ ಇಲ್ಲದೇ ಶಾಲೆಯ ಪಾಠ ಕೇಳಿ ಇವತ್ತು 97% ತಗೊಂಡಿದ್ದೀರಾ. ಥ್ಯಾಂಕ್ಸ್. ಓಕೆ ಥ್ಯಾಂಕ್ ಯು ಸೃಜನ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಶಿಕ್ಷಣವೇ ನಮ್ಮ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಈ ಶಿಕ್ಷಣಕ್ಕೆ ಬೇಕಾಗಿರೋಂಥ ಜ್ಞಾನ ಏನಿದೆ, ಈ ಜ್ಞಾನ ನಾವು ಈ ಶಾಲೆಯಲ್ಲಿ ತೊಗೊಂಡಿದ್ದೀವಿ. ಮೊದಲನೇ ಸಾರಿ ನಾವು ರಂಗಸ್ವಾಮಿ ಸರ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದರು, ICSE ಅನ್ನೋದು ಬರೀ ಶ್ರೀಮಂತರ ಸ್ವತ್ತಾಗಬಾರ್ದು, ಇದು ಒಂದು ಮಧ್ಯಮದಲ್ಲಿ ವಾಸ ಮಾಡೋ ಜನಗಳಿಗೂ ಸಹ ಸಿಗಬೇಕು ಅನ್ನೋದು ಅವ್ರ ಗುರಿ ಆಗಿದೆ. ಆ ರೀತಿಯಾಗಿ ನಾವು ಬಂದು ಇಲ್ಲಿ ಎಲ್ಲ ಶಿಕ್ಷಕರು ಸಹ ಇವನ ಒಂದು ಶಿಕ್ಷಣಕ್ಕೆ ಸಹಕಾರವನ್ನು ನೀಡಿ ಒಬ್ಬ ಸ್ನೇಹಿತರಾಗಿ ಪೋಷಕರಾಗಿ ನಿಂತು ಜೊತೆಲೇ ಈ ಒಂದು ಫಲಿತಾಂಶನ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. 90 ಅಂಕವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಯಾವ ರೀತಿ ಪಾಠ ಮಾಡಿದ್ರು, ಹೆಂಗೆ ಸ್ಪೆಷಲ್ ಕ್ಲಾಸನ್ನು ತೊಗೊಂಡ್ರು, ಅಥವಾ ಹೊರಗಡೆ ಟ್ಯೂಷನ್ಗೆ ಏನಾದರೂ ಹೋಗಿದ್ರಾ? ನಾವು ಟ್ಯೂಷನ್ಗೇನು ಹೋಗಿಲ್ಲ ಸರ್. ಟೀಚರ್ಸ್ ಏನು ದಿವಸ ಮಾಡ್ತಿದ್ರಲ್ಲ ಅದನ್ನು ಮನೆಗೆ ಹೋಗಿ ವಾಪಸ್ ಓದ್ತಿದ್ದೆ. 5:30ವರೆಗೂ 3:30 to 5:30 ಸ್ಪೆಷಲ್ ಕ್ಲಾಸಸ್ ಮಾಡೋರು ನಮ್ಮ ಸ್ಕೂಲಲ್ಲಿ. ಅದರಿಂದ ತುಂಬ ಹೆಲ್ಪ್ ಆಯಿತು ಸರ್. ನಾವು ಈ ಸೆಂಟ್ ಫಿಲೋಮಿನಾ ಶಾಲೆ ಮೇಲೆ ಒಂದು ವಿಶ್ವಾಸನ ಇಟ್ಟು ತಮ್ಮ ಮಗನನ್ನು ಇವತ್ತು ದಾಖಲಾತಿ ಮಾಡಿಸಿದ್ರಿ. ಇವತ್ತು ಈ ಶಾಲೆ ನೀಡಿರ್ತಕ್ಕಂಥ ಕೊಡುಗೆಗೆ ನಿಮ್ಮ ಅಭಿಮಾನದ ಮಾತು ಏನಂತ? ಸರ್, ನಮಗೆ ಈ ಸ್ಕೂಲ್ಗೂ ನಮಗೂ 18 ಇಯರ್ಸಿಂದ ಒಂದು ಅವಿನಾಭಾವ ಸಂಬಂಧ ಇದೆ. ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್ಗೂ ನಾನು ಚಿರಋಣಿಯಾಗಿರ್ತೀನಿ. ಬಟ್ ಇವನು LKG UKG ಇಲ್ಲೇ ಓದಿದ್ದು. ಆಮೇಲೆ ಪ್ರೀ ಎಜುಕೇಷನ್ ಆಯಿತು, ಸ್ಫಟಿಕಪುರಿಯಲ್ಲಿ ಓದಿದ. ಅಲ್ಲಿ ಬರೀ 6 ಇವರಿದ್ದರು, ಮಕ್ಕಳಿದ್ರು. ಅದರಲ್ಲಿ ಹೆಂಗಪ್ಪ 7th ಅಲ್ಲೇ ಓದಿದ ಅವನು. ಆಮೇಲೆ ನಮಗೆ ಇಲ್ಲಿ ಬಂದ ತಕ್ಷಣ ಅಷ್ಟು ಮಕ್ಕಳಲ್ಲಿ ಓದಿ ಆಮೇಲೆ ಮುಂದೆ ಇವನು ಹೆಂಗೆ ಫ್ಯೂಚರ್ ಅಂತ ಹೇಳಿ ಯೋಚನೆ ಮಾಡಿ ಇಲ್ಲಿ ಬಂದು ನೋಡಿದ್ವಿ. 70 ಸ್ಟೂಡೆಂಟ್ಸ್ ಇದ್ದರು. ಅಲ್ಲಿ ಅಷ್ಟು ಮಕ್ಕಳಲ್ಲಿ ಓದವನು ಇಲ್ಲಿ ಹೆಂಗೆ ಓದ್ತಾನಪ್ಪ ಅನ್ನೋ ಯೋಚನೆ ಇತ್ತು. ಬಟ್ ಆವಾಗ ಇವ್ರು ಹೇಳಿದರು, ಸೆಕ್ರೆಟ್ರಿ ಸರ್ ನಮಗೆ ಹೇಳಿದರು ಕರೆದು, ಇಲ್ಲಮ್ಮ ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ, ನಾವಿದ್ದೀವಿ, ಆ ಭರವಸೆ ನಾವು ಕೊಡ್ತೀವಿ, ಎಲ್ಲ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ ನಮಗೆ ಹೇಳಿ ಅವತ್ತು ಅವ್ರು ಅಡ್ಮಿಷನ್ ಮಾಡಿಸ್ಕೊಂಡಾದ್ಮೇಲೆ ನಾನು ಆ್ಯಕ್ಚುಲಿ ಕ್ಲಿನಿಕಲ್ಲಿ ವರ್ಕ್ ಮಾಡೋದು ಸರ್. ಬಟ್ ಒಂದಿನೂ ಎದುರು ಕೂತ್ಕೊಂಡು ಓದಿಸಿಲ್ಲ ನಾನು. ಆ್ಯಕ್ಚುಲಿ ಟೀಚರ್ಸು ಮತ್ತು ಬಿಟ್ಟರೆ ಟೀಚರ್ಸ್ ಗುರು ಅನ್ನೋದು ಬಿಟ್ಟರೆ ನೆಕ್ಸ್ಟ್ ಗುರು ಅಂದರೆ ನನ್ನ ಅಕ್ಕನ ಮಗಳೇ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಆಮೇಲೆ ನಾವು ಒಂದಿನೂ ನೈಟ್ ಬರೋದೇ 11:30 ಆಗುತ್ತೆ. ಅವನೊಬ್ಬನೇ ಓದಿಷ್ಟು ನಮ್ಮ ಮನುಷ್ಯನಿಗೆ ಆಸೆ ಕೊನೆಯೇ ಇಲ್ಲ. 90% ಮಾಡ್ಯಾನಂದರೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ನನಗೆ ಅಂದರೆ ನಾನು ಓದ್ತಿದ್ದೆ, ಬಟ್ ನನಗೆ ಇಲ್ಲಿ ಟೀಚರ್ಸ್ ತುಂಬ ಎಲ್ಲ ಹಂತದಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಪೇರೆಂಟ್ಸ್ ಆಗಲಿ, ನನ್ನ ಟೀಚರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಈಗ ಇಷ್ಟು ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋಕ್ಕಂದರೆ ಎಲ್ಲ ಪೇರೆಂಟ್ಸ್ ಮತ್ತು ಟೀಚರ್ ಸಪೋರ್ಟಿಂದನೇ ಆಗಿರೋದು. ಎಲ್ಲ ಯಾವ ಟ್ಯೂಷನ್ಗೆ ಹೋಗ್ತಿರಲಿಲ್ಲ. ಈ ಟೀಚರ್ಸ್ ಏನು ಪಾಠ ಮಾಡ್ತಿದ್ರು ಅದನ್ನು ಕೇಳ್ಕೊಂಡು ಮನೆಗೆ ಹೋಗಿ ಮತ್ತೆ ಅದನ್ನು ಓದಿ ಅದರಿಂದನೇ ಆಗಿದ್ದು. ಯಾವ ಟ್ಯೂಷನ್ಗೂ ಹೋಗಲಿಲ್ಲ. ಈ ಸಂದರ್ಭದಲ್ಲಿ ನೀವು ಶಿಕ್ಷಕರಿಗೆ ಏನು ವಿಶ್ ಮಾಡ್ತೀರಾ? ನಾನು ಹಿಂಗೆ ಮುಂದೆನೂ ಹೀಗೆ ತೆಗಿತಿರ್ತೀನಿ. ಆ್ಯಂಡ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀಚರ್ಸ್ ಆಗಲಿ, ಫುಲ್ ಫ್ಯಾಕಲ್ಟಿ, ನಮ್ಮ SPM ಫ್ಯಾಕಲ್ಟಿ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು, ಪೇರೆಂಟ್ಸ್ ಆಗಲಿ, ನನ್ನ ಟೀಚರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಅದಾಗಿದ್ರಿಂದನೇ ಇಷ್ಟು ಚೆನ್ನಾಗಿ ಪರ್ಸೆಂಟೇಜ್ ತೆಗಿಯೋಕ್ಕಾಯಿತು ಅನ್ಬೋದು. ಸರ್, ಮಲ್ಲಿಕಾರ್ಜುನ್ ಸರ್, ಇವತ್ತು ಮರಿಯಪ್ಪನ ಪಾಳ್ಯ ಈ ನಾಗರಬಾವಿನ ಹಲವಾರು ಶಾಲೆಗಳಿದೆ. ಆ ಶಾಲೆಗಳನ್ನೆಲ್ಲ ನೀವು ಪರೀಕ್ಷೆ ಮಾಡಿ ಇವತ್ತು ಸೆಂಟ್ ಫಿಲೋಮಿನಾ ಶಾಲೆಯ ಮೇಲೆ ನಂಬಿಕೆ ಇಟ್ಟು ದಾಖಲಾತಿ ಮಾಡಿದ್ದೀರಾ. ಇವತ್ತು ಆ ಶಾಲೆ ನಿಮ್ಮ ನಂಬಿಕೆಯನ್ನು ಏನು ಉಳಿಸ್ಕೊಂಡಿದೆ? ಶೂರ್ ಸರ್, ಅದು ಹೆಸರು ಉಳಿಸೋದ್ರ ಜೊತೆಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋದು ಈ ಸುತ್ತಮುತ್ತ ಸ್ಕೂಲ್ಗಳು ನಾನು ಸರ್ವೆ ಮಾಡಿದ್ದೀನಿ. ಇದಕ್ಕಿಂತ ಪ್ರತಿಷ್ಠಿತ ಹೆಸರು ಮಾಡ್ಕೊಂಡಿರೋ ಸ್ಕೂಲ್ಗಳು ಇದ್ದಾವೆ. ಇಷ್ಟು ಚೆನ್ನಾಗಿ ಇಂಡಿವಿಜುವಲಾಗಿ ಕೇರ್ ತೊಗೊಳ್ಳೋಂಥ ಸ್ಕೂಲ್ಗಳು ನಾನು ನೋಡಲಿಲ್ಲ. VSS ಇದೆ, ನಿರ್ಮಾಣ ಇದೆ, ಚೈತನ್ಯ ಇದೆ, ಆಮೇಲೆ ಆ ಕಡೆ HMR ಇದೆ, ಇನ್ನೊಂದು ವಿದ್ಯಾನಿಕೇತನ ಇದೆ. ವಿದ್ಯಾನಿಕೇತನೆಲ್ಲ ಮಾಸಲ್ಲಿ ಕಲಿಬೇಕು ಅಷ್ಟಲ್ಲಿ ಮಕ್ಕಳಲ್ಲಿ ಆ ಸ್ಕೂಲಲ್ಲಿ. ಇಲ್ಲಿ ಇಂಡಿವಿಜುವಲಾಗಿ ಕೇರ್ ತೊಗೊಳೋದ್ರ ಜೊತೆಗೆ ಜಸ್ಟ್ ಪಾಸ್ ಆಗೋಂಥ ಹುಡುಗನು ಕೂಡ ಡಿಸ್ಟಿಂಕ್ಷನ್ ಬರೋ ಲೆವೆಲಿಗೆ ಇಲ್ಲಿ ತಗೊಂತಾರೆ ಯಾರು ಶಿಕ್ಷಕರು. ಇಲ್ಲಿ ಗುರುವೃಂದವ್ರು ಏನಿದಾರಲ್ಲ ಅವ್ರ ಪಾತ್ರ ಭಾಳ ಪ್ರಮುಖವಾದ್ದು. ಪ್ಯಾರೆಂಟ್ಸ್ದು ಒಂದಿಷ್ಟು ಜಸ್ಟ್ ಸಪೋರ್ಟ್ ಅಷ್ಟೇ, ಅದು ಅಬ್ಸರ್ವ್ ಮಾಡೋದು ಮನೆಯಲ್ಲಿ. ಈ ಅತಿ ಹೆಚ್ಚು ಸಮಯ ಕಳೆಯೋದು ಇಲ್ಲಿ ಸ್ಕೂಲಲ್ಲಿ ಅವರು ಬೆಳಗಿಂದ ಸಂಜೆವರೆಗೂ. ನಾನು ಹೊರಗಡೆ ಟ್ಯೂಷನ್ಗೆ ಕಳಿಸಿಲ್ಲ. ಆದ ಕಾರಣ ನಾವು ಸಂದರ್ಶನ ನೀಡಿದಾಗ ತಮ್ಮ ಅಂಕ ಕೂಡ 88% ಅಂಕವನ್ನು ಪಡ್ಕೊಂಡಿದ್ದೀರಾ. ಈ ಶಾಲೆಯ ಶಿಕ್ಷಕರು ಅಂಕವನ್ನು ಪಡೀಲಿಕ್ಕೆ ಏನು ನಿಮಗೆ ಬೋಧನೆಯನ್ನು ಮಾಡಿದರು, ಏನು ಶ್ರಮ ಪಟ್ಟರು? ಅವರು ಪಾಠ ಅಷ್ಟೇ ಮಾಡಲ್ಲ, ಪಾಠದ ಜೊತೆ ಮೋಟಿವೇಶ್ನಲ್ ಸ್ಪೀಚ್, ಲೈಫ್ ಹೆಂಗೆ ಲೀಡ್ ಮಾಡಬೇಕಂತ ಹೇಳ್ಕೊಡ್ತಾರೆ.
ಅದ್ರ ಜೊತೆಗೆ ಅವರು ನಮಗೆ ಯಾವಾಗಲೂ ಡಿಮೋಟಿವೇಟ್ ಆದಾಗ ಅಕಸ್ಮಾತ್ ಈಗ ನಾನು ಫಸ್ಟು 8th 9th ಕನ್ನಡ ಫುಲ್ ಕಡಿಮೆ ಮಾರ್ಕ್ಸ್ ತೆಗಿತಿದ್ದೆ. ಅಂದರೆ 10 to 12 ಮಾರ್ಕ್ಸ್ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಹೋಗ್ತಿತ್ತು. ಕೃಷ್ಣಯ್ಯ ಸರ್ ಅಂತ ಅವರು ನನಗೆ ಮೋಟಿವೇಶನ್ ಕೊಟ್ಟು ಅವರು ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಇಂಪ್ರೂವ್ ಮಾಡಿಸಿ ನನಗೆ 94 ಬರೋಂಗೆ ಮಾಡಿದರು. ಸರ್, ಯಾವುದೇ ಪೋಷಕರಾದರೂ ಫೌಂಡೇಶನ್ ಹೇಗಿದೆ ಶಾಲೆದು ಅಂತ ನೋಡ್ತಾರೆ. ನಾನು ವಿಚಾರಿಸಿದಾಗ ಇದರಲ್ಲಿ ಇದ್ದಿದ್ದು ಬರೀ 1-2 ರೂಮಲ್ಲಿ ಪಾಠ ಮಾಡಿಕೊಡ್ತಿದ್ರು ಅಂಥೇಳಿ ನಾನು ತುಂಬ ವಿಚಾರಿಸಿದಾಗ, ಸೊ ಆ 1-2 ರೂಮಿಂದ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂದರೆ ಸೊ ಕಷ್ಟಪಟ್ಟೆ ಫೌಂಡೇಶನ್ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ ಮಂಟನ್ ಸರಿಯಿಂದ ಅವನ್ನ ಹಾಕೋಕ್ಕೆ ಕಾರಣವೇ ಅದು. ಮತ್ತು ಎಜುಕೇಷನ್ ತುಂಬ ಚೆನ್ನಾಗಿದೆ ಸರ್, ವಿದ್ಯಾಭ್ಯಾಸ. ನೀವು 3 ಗಂಟೆ ಕ್ಲಾಸ್ ಮುಗಿದ್ರೆ 6 ಗಂಟೆವರೆಗೂ ನಮ್ಮ ಹುಡುಗಿಗಾಗಲಿ ಪಾಠ ಮಾಡಿ ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ ಸರ್ ಅವರು. ಎನಿ ಸಬ್ಜೆಕ್ಟ್ ಡೌಟ್ಸ್ ಇದ್ದರೆ ಅಥವಾ ಅವನಿಗೆ ಬರಲ್ಲ ಅದು ಅಂದರೆ ಹೇಳ್ಕೊಡ್ತಾರೆ. ಒಂದು ಸರಿ ಅಲ್ಲ, 100 ಸರಿ ಹೇಳ್ಕೊಡ್ತಾರೆ ಸರ್. ಅದು ತುಂಬ ಖುಷಿಯಾಗಿದೆ. ನಾನು ಆ್ಯಕ್ಚುಲಿ ಬೇರೆ ಸ್ಟೇಟಿಂದ ಬಂದೆ. ನನಗೆ ಕನ್ನಡ ಗೊತ್ತಿರಲಿಲ್ಲ. ಆದ್ರೂ ನಮ್ಮ ಸ್ಕೂಲ್ ಅವ್ರ ಟೀಚರ್ಸು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು. ನಾನು ತೆಗಿತೀನಿ, ಒಳ್ಳೆ ಅಂಕಗಳನ್ನು ತೆಗಿತೀನಿ ಅಂತ ನಂಬಿಕೆ ಇಟ್ಟಿದ್ರು. ಆ ನಂಬಿಕೆ ಪೂರ್ಣಗೊಳಿಸೋ ಥರ ನಾನು ಕನ್ನಡದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀನಿ, ಒಳ್ಳೆ ಗ್ರೇಡನ್ನು ತೊಗೊಂಡಿದ್ದೀನಿ. ಸೊ ಇಟ್ಸ್ ಆಲ್ ಬಿಕಾಸ್ ಟೀಚರ್ಸಿಂದಾನೆ. ಮತ್ತು ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡವ್ರೆ. ನಮ್ಮ ಫ್ಯಾಕಲ್ಟಿ, ಪ್ರಿನ್ಸಿಪಲ್, ಸೆಕ್ರೆಟ್ರಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡವ್ರೆ. ಕ್ಲಾಸಲ್ಲಿ ಹೆಂಗಂದರೆ ಅಷ್ಟೊಂದು ಡಿಸಿಪ್ಲಿನ್ ಆಗಿರ್ತೀವಿ. ಯಾವ ಕ್ವಶನ್, ಯಾವ ಡೌಟ್ ಇದ್ರೂ ನಾವು ಮನೆಗೆ ಹೋದ್ಮೇಲೆ ಡೌಟ್ಸ್ ಇದ್ರೂ ನಾವು ಕಾಲ್ ಮಾಡಿದ್ರು ಅವ್ರಿಗೆ ಯಾವ ಟೈಮ್ ಇದ್ರೂ ಹೇಳ್ಕೊಡ್ತಿದ್ರು. ಸೊ ಅಷ್ಟೊಂದು ಈ ಸ್ಕೂಲಲ್ಲಿ ಓದೋಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೀನಿ. 95. ತಾವು ಕನ್ನಡ ಅಲ್ಲದಿದ್ರು ಇನ್ನೊಂದು ಲ್ಯಾಂಗ್ವೇಜ್ ಆದರೂ ಕೂಡ ಕನ್ನಡದಲ್ಲಿ 95 ಪಡ್ಕೊಳ್ಳಿಕ್ಕೆ ಶಿಕ್ಷಕರು ಏನು ನಿಮಗೆ ಬೋಧನೆಯನ್ನು ಮಾಡಿದರು? ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು ಅಂತ ದಿನವೂ ನಾವು ಪ್ರಾಕ್ಟೀಸ್ ಮಾಡಿದೆ ಕನ್ನಡ. ಮತ್ತು ಡೌಟ್ಸ್ ಇದ್ರೂ ನಾನು ಕೇಳಿದೆ. ಅವರು ಎಷ್ಟು ಸಲ ನಾನು ಒಂದೇ ಡೌಟ್ನ ನಂಗೆ ಅರ್ಥ ಆಗೋವರೆಗೂ ನಾನು ಕೇಳಿದೆ. ಆದ್ರೂ ಅವರು ಯಾವ ಮುಖನೂ ತೋರಿಸದೆ ನನಗೆ ಒಳ್ಳೆಯ ಥರ ಹೇಳ್ಕೊಟ್ಟಿದ್ರು. நாங்கள் முன்னாடி சேர்கிறதுக்கு முன்னாடி நிறைய இடத்துல விசாரித்தோம். இந்த ஸ்கூல் நல்லா சொல்லித்தராங்கன்னு சொன்னாங்க. அப்புறம் நெட்டில் சர்ச் பண்ணதுலேயும் இதில் டாப்பில் இருந்துச்சு. டிஸ்டிங்ஷனில் வருஷம் வருஷம் இங்கே நிறைய மார்க் ஸ்கோர் பண்ணுறாங்கன்னு சொன்னாங்க. அந்த நம்பிக்கையில் கொண்டு சேர்த்தோம். கன்னடா சுத்தமாக தெரியாது. எங்கள் டீச்சர்ஸுங்க தான் எங்கள் பொண்ணுக்கு நல்லா சொல்லி கொடுத்தாங்க. வீட்டில் நைட்டு 10 மணி ஆனாலையும் கால் பண்ணால் கரெக்டாக கிளாரிஃபை பண்ணுவாங்க. என்ன டவுட் இருந்து எந்த டீச்சர்ஸுங்களும் சொல்லி கொடுக்காம இல்லை. 1க்கு 4 வாட்டி கேட்டாலையும் நல்லா சொல்லி தருவாங்க. எனக்கு இவங்க இவ்வளோ மார்க் எடுத்துருக்கிறதுக்கு ரொம்ப சந்தோஷமாக இருக்குது. நிறைய ஸ்டூடெண்ட் நம்பிக்கை வச்சு இந்த ஸ்கூலில் கொண்டு சேர்த்தலாம். தெரியாத லாங்குவேஜ் தெரியலனா கூட நல்லா அவங்க மோட்டிவேட் பண்ணி நல்ல ಪರ್ಸೆಂಟೇಜ್ ಸ್ಕೋರ್ பண்ண வைப்பாங்க. ಟೀಚರ್ಸು ಏನು ಬೇಕೋ ಆ ಡೌಟ್ನೆಲ್ಲ ಕ್ಲಾರಿಫಿಕೇಷನ್ ಮಾಡ್ತಿದ್ರು. ಆಮೇಲೆ 3:40 ಆದಮೇಲೆ ನಮ್ಗೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ನಮ್ಗೆ ಟ್ಯೂಷನ್ಗೆ ಹೋಗೋ ಅಗತ್ಯ ಇರಲಿಲ್ಲ. ಅವ್ರು ಏನು ಕ್ವಶನ್ ಕೇಳಿದ್ರು ನಾವು ಅದನ್ನು ಆನ್ಸರ್ ಮಾಡ್ಬೋದಿತ್ತು. ಬೆಳಗ್ಗೆ ಏನು ಮಾಡಿದ್ರು ಅದನ್ನು ನಾವು ಸಂಜೆ ಬಂದು ಮನೇಲಿ ಓದ್ಕೊಳ್ಬೋದಿತ್ತು. ಆಮೇಲೆ ಸ್ಪೆಷಲ್ ಕ್ಲಾಸಲ್ಲಿ ಏನಾದರೂ ಬೆಳಗ್ಗೆ ಮಾಡಿದ್ದೇನಾದರೂ ಇನ್ನೊಂದು ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ಅವರೇ ಬಂದು ಹೇಳ್ಕೊಡೋರು ನಮಗೆ. ಆ ಥರ ಮಾಡಿಸ್ತಿದ್ರು ಸರ್. ಮೊದಲಿಗೆ ನಾನು ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ. ಯಾರೆಲ್ಲ ಒಳ್ಳೆ ಅಂಕ ಪಡೆದಿರೋ ಮಕ್ಕಳಿಗೆಲ್ಲ. ಅದರ ಹಾಗೆ ಇಲ್ಲಿನ ಮುಖ್ಯ ಸಂಸ್ಥಾಪಕರಾದ ಶ್ರೀ ರಂಗಸ್ವಾಮಿ ಸರ್ ಅವರ ಗೈಡೆನ್ಸು, ಅವ್ರು ಕೊಟ್ಟಿದ್ದಂತಹ ಪ್ರೋತ್ಸಾಹ ಹಾಗೂ ಇಲ್ಲಿರುವಂತಹ ಶಿಕ್ಷಕರು ನಮ್ಮ ಮಕ್ಕಳಿಗೆ ನೀಡಿರುವಂತಹ ಶಿಕ್ಷಣ ಹೇಗಿದೆ ಅಂದರೆ ನಿಜವಾಗ್ಲೂ ಯಾವ ಸ್ಕೂಲಲ್ಲೂ ಇಲ್ಲ ಆ ಥರ ನಮ್ಮ ಪಾಠಗಳು ಇಲ್ಲಿ ನಡೆಯುತ್ತೆ. ಅದೇ ರೀತಿ ಇಲ್ಲಿ ಟ್ಯೂಷನ್ಗೆ ಹೋಗುವಂಥ ಅಗತ್ಯ ಇಲ್ಲ. ಅದೇ ರೀತಿ ನಾವು ತಂದೆ ತಾಯಿಗಳಾದಂಥವ್ರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಜನರಲ್ ನಾಲೆಡ್ಜನ್ನ ಬೆಳೆಸಬೇಕು. ಇದು ನನ್ನ ಕಡೆಯಿಂದ. ಹಾಗೂ ಮೊಬೈಲನ್ನು ಕೊಡಬೇಡಿ, ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಬಳಕೆ ಮಾಡಬೇಡಿ. ಇವಾಗ ಇವನು ಟಾಪರ್ ಬರಲಿಕ್ಕೆ ಒಂದು ಕಾರಣ ಅಂದರೆ ಒಂದು ಜನರಲ್ ನಾಲೆಡ್ಜ್ ಇಲ್ಲಿ ಮತ್ತು ಹಾಗೂ ಮೊಬೈಲ್ ಬಳಕೆ ಮಾಡ್ತಿರಲಿಲ್ಲ. ಅದೇ ರೀತಿ ಶಿಕ್ಷಕರು ಇವರಿಗೆ ಎಷ್ಟು ಪ್ರೋತ್ಸಾಹ ನೀಡಿದ್ರು ಅಂತ ನಾವು ಇಲ್ಲಿ 50% ನಾವು ಕೊಟ್ಟರೆ 100% 200% ಅವರು ಶಿಕ್ಷಕರು ಇವರಿಗೆ ಶಿಕ್ಷಣ ನೀಡಿದ್ದಾರೆ ಅಂತ ಹೇಳ್ಬಂದೆ. ಚೆನ್ನಾಗಿ ಲೆಸನ್ಸ್ ಎಲ್ಲ ಮಾಡ್ತಿದ್ರು. ಡೌಟ್ ಯಾವಾಗ ಎಷ್ಟಲ್ಲಿ ಕೇಳಿದ್ರು ಹೇಳ್ಕೊಡ್ತಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಎಷ್ಟಲ್ಲಿ ಕೇಳಿದ್ರು ಹೇಳ್ಕೊಡ್ತಾರೆ. ತುಂಬ ಸಪೋರ್ಟ್ ಮಾಡಿ ಈ ಥರ ಮಾರ್ಕ್ಸ್ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈ ಸೆಂಟ್ ಫಿಲೋಮಿನಾಸ್ ಶಾಲೆಗೆ ತುಂಬ ಧನ್ಯವಾದಗಳು. ನಮ್ಮ ಮಗಳಿಗೆ SSLCನಲ್ಲಿ 2ನೇ ಸ್ಥಾನ ದೊರಕಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಮತ್ತು ಇಲ್ಲಿನ ಟೀಚರ್ಸ್ ಬಂದು ತುಂಬ ಸಪೋರ್ಟಿವ್. ದಾಕ್ಷಾಯಣಿ ಮೇಡಮ್ ಆಗಿರ್ಬೋದು, ಸಲ್ಮತ್ ತಾಜ್, ಎವರಿ ಕ್ಲಾಸ್ ಟೀಚರ್ಸ್ ತುಂಬ ಭಾರಿ ಏನೇ ಇದ್ದರೂ ನಮ್ಮ ಡೌಟ್ ಇದ್ರೂ
ಎವ್ರಿ ಟೈಮ್ ನಮಗೆ ತುಂಬ ಸಪೋರ್ಟಿವಿಂದ ಆಗಿ ಕ್ಲಾಸ್ ಟೀಚರ್ಸ್ ಎಲ್ಲ ಆಲ್ ಇದರಿಂದ ನಮಗೆ ತುಂಬ ಸಪೋರ್ಟ್ ಆಗಿಂದ ನಮ್ಮ ಮಗಳು ಈ ಸ್ಥಾನಕ್ಕೆ ಬರೋಕ್ಕೆ ನಮಗೆ ಹೆಸರು ತಂದು ಕೊಟ್ಟಿದ್ದರಿಂದ ನಮಗೆ ತುಂಬ ಧನ್ಯವಾದಗಳು ಶಾಲೆಗೆ ಮತ್ತು ನಮ್ಮ ಮಗಳು ಕೂಡ ತುಂಬ ಕಂಗ್ರಾಚುಲೇಷನ್. ಒಂದೇ ಡೌಟನ್ನು ಎಷ್ಟು ಸತಿ ಕೇಳಿದ್ರು ಅರ್ಥ ಆಗಂಗೆ ಬಿಡಿಸಿ ಹೇಳ್ತಾರೆ. ಕ್ಲಾಸ್ ಟೀಚರು ಅಷ್ಟೇ ಸಪೋರ್ಟ್ ಮಾಡಿದ್ರು. ಎಲ್ಲ ಟೀಚರ್ಸು ಅಷ್ಟೇ, ನೀನು ಮಾಡ್ತೀಯ, ನಿನ್ನ ಕೈಲಾಗುತ್ತೆ, ಮಾಡು ಅಂತ ಪಾಸಿಟಿವ್ ಆಗಿ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಇಷ್ಟು ಪರ್ಸೆಂಟೇಜ್ ತೊಗೊಳಕ್ಕೆ ಸಾಧ್ಯ ಆಯಿತು. ಹಂಗೆ ಅಪ್ಪ ಅಮ್ಮ ಅವರು ಇದರಿಂದನೂ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ಸರ್. ಮತ್ತು ಟೀಚರ್ಸು ಮತ್ತು ಮನೆಯಲ್ಲಿ ಶ್ರೀಮತಿಯವರೆಲ್ಲ ಹೇಳ್ಕೊಟ್ಟು ಇದು ಮಾಡಿದ್ರು. ಮತ್ತು ಟ್ಯೂಷನ್ ಇಲ್ಲೇ ತೊಗೊಳ್ತಿದ್ರು. ಹಾಗೆ ನಮಗೆ ಬಸಮ್ಮ ಮೇಡಮ್ ಒಂದು ಸ್ವಲ್ಪ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಖುಷಿ ಆಗುತ್ತೆ ಸರ್. ಟೀಚರ್ಸ್ ಈ ಅಂಕವನ್ನು ಪಡ್ಕೊಂಡಿದ್ದಕ್ಕೆ ತಮ್ಮ ಟೀಚರ್ಸ್ಗೆ ಏನು ಹೇಳಲಿಕ್ಕೆ ತುಂಬ ಧನ್ಯವಾದಗಳು ಹೇಳ್ತೇನೆ ಸರ್. ಈ ಸ್ಕೂಲಲ್ಲಿ ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ. ಮತ್ತು ಟೀಚರ್ಸು ಯಾವುದೇ ಡೌಟ್ ಇದ್ದರೂ ಯಾವುದೇ ಮೆಸೇಜ್ ಮಾಡಿದ್ರು ನೈಟ್ ಎಲ್ಲ ಹೇಳ್ಕೊಡ್ತಾರೆ. ಎಷ್ಟು ಸರಿ ಕೇಳಿದ್ರು ಹೇಳ್ಕೊಡ್ತಾರೆ. ಮತ್ತು ಬೆಳಗ್ಗೆ ಎದ್ದು ಫೋನ್ ಮಾಡಿ ಎದ್ದೇಳಿಸ್ತಾರೆ ಓದೋಕ್ಕೆ. ಮತ್ತು 3:50 5:30ವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅಲ್ಲೂ ಎಲ್ಲ ರಿವೈಸ್ ಮಾಡಿಕೊಡ್ತಾರೆ. ನನ್ನ ಮಗ ಅಷ್ಟು ಪರ್ಸೆಂಟೇಜ್ ತೊಗೊಂಡಿರೋದು ನನಗೆ ತುಂಬ ಖುಷಿ ಇದೆ. ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಓದಿದ್ದು. ದೊಡ್ಡ ಮಗನೂ ಕೂಡ 98% ತೊಗೊಂಡು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಮಾಂಟೆಸರಿಯಿಂದ ಕೂಡ ಇಬ್ಬರು ಮಕ್ಕಳು ಇದೇ ಸ್ಕೂಲಲ್ಲಿ ಓದಿದ್ದಾರೆ. ನಂಗೆ ತುಂಬ ಖುಷಿ ಇದೆ. ಎಲ್ಲ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ಏನೇ ಡೌಟ್ಸ್ ಇದ್ದರೂ ಕೂಡ ಯಾವ ಟೈಮಲ್ಲಾದರೂ ಬರೀ ಕೇಳಲಿ, ಆ ಟೀಚರ್ಸ್ ಹತ್ರನೇ ಕೇಳ್ಕೋಬೇಕು ಅಂತಿಲ್ಲ. ನಿಮ್ಗೆ ಯಾರು ಇಷ್ಟನೋ ಆ ಟೀಚರ್ಸ್ ಹತ್ರನೇ ಹೋಗಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ರೀತಿಯ ಸಪೋರ್ಟು ಕೂಡ ಈ ಸ್ಕೂಲಲ್ಲಿದೆ ಸರ್. ನಂಗೆ ತುಂಬ ಖುಷಿ ಆಯಿತು. ಇನ್ನು ಮುಂದೆ ಎಲ್ಲ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇರೋರು ಇನ್ನೂ ಹೆಚ್ಚು ಅಂಕ ಪಡ್ಕೊಂಡು ಎಲ್ಲ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ. ಜೊತೆಗೆ ತಮ್ಮ ಆಟೋಟಗಳಲ್ಲೂ ಕೂಡ ಉತ್ತಮವಾದ ಅಂತ ಒಂದು ಫಲಿತಾಂಶವನ್ನು ಪಡ್ಕೊಂಡಿದ್ದೀರಾ. ಇವತ್ತು ಸ್ಟೇಟಿಗೆ ಎಷ್ಟನೇ ರ್ಯಾಂಕನ್ನು ಪಡ್ಕೊಂಡಿದ್ದೀರಾ? ಸಿಕ್ಸ್ತ್ ರ್ಯಾಂಕನ್ನು ಪಡ್ಕೊಂಡಿದ್ದೀರಾ. ಈ ಆಟೋಟದಲ್ಲೂ ಕೂಡ ಈ ಶಾಲೆಯ ಪ್ರಾಮುಖ್ಯತೆ ಏನಿದೆ? ಪ್ರಾಮುಖ್ಯತೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಸ್ಪೋರ್ಟ್ಸ್ ಸಹ ಎಲ್ಲ PD ಟೀಚರ್ಸು ಸಪೋರ್ಟ್ ಮಾಡಿದ್ರು ಈ ಥರ ಸ್ಪೋರ್ಟ್ಸ್ ಮಾಡೋಕ್ಕೆ. ಹಾಗೆ ಟೀಚರ್ಸು ತುಂಬ ಈ ಥರ ಡೌಟ್ ಬಂದಾಗ ಹೆಲ್ಪ್ ಮಾಡ್ತಾಯಿದ್ರು. ನಾನು ಆಬ್ಸೆಂಟ್ ಆಗ್ತಾಯಿದ್ದೆ ಜಾಸ್ತಿ, ಆದರೂ ಟೀಚರ್ಸ್ ಹೇಳ್ಕೊಡ್ತಾಯಿದ್ರು. ನಮಗೆ ಸಪ್ರೇಟ್ ಟೈಮ್ ಅಂತ ಸ್ಕೂಲ್ ಮುಗಿದ್ಮೇಲೆ ಬಂದರೂ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು.